ದರ್ಶನನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ವಶಪಡಿಸಿಕೊಂಡಿರುವಂತಹ ಹಣಕ್ಕಾಗಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರಕರಣದಲ್ಲಿ ವಶಪಡಿಸಿಕೊಂಡ ಹಣಕ್ಕಾಗಿ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಮನೆಯಲ್ಲಿ 37 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಲಾಗಿತ್ತು. ಇವತ್ತು ಹಣ ಬಿಡುಗಡೆ ಮಾಡಿ ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದರು. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ವಾದ ಮಾಡಲಿದ್ದಾರೆ ದರ್ಶನ್ ಪರ ವಕೀಲರು. ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೂ ಕೂಡ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಐಟಿ ಇಲಾಖೆಗೆ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ 37 ಲಕ್ಷ ರೂಪಾಯಿ ಹಣವನ್ನ ದರ್ಶನ್ ಮನೆಯಿಂದ ವಶಪಡಿಸಿಕೊಳ್ಳಲಾಗಿತ್ತು. ಆ ವಶಪಡಿಸಿಕೊಂಡಿರುವಂತಹ ಹಣವನ್ನ ಅಥವಾ ಜಪ್ತಿ ಮಾಡಲಾಗಿದ್ದಂಥ 37 ಲಕ್ಷ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿ ಅಂತ ದರ್ಶನ್ ಪರ ವಕೀಲರು ಇವತ್ತು ವಾದವನ್ನ ಮಂಡಿಸ್ತಾರೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೂ ಕೂಡ ಪೊಲೀಸರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನಾದರೂ ಅಬ್ಜೆಕ್ಷನ್ ಇತ್ತು ಅಂದ್ರೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡಬಹುದು ಅಂತ ಐಟಿ ಇಲಾಖೆಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗ ಆಲ್ರೆಡಿ ರೆಗ್ಯುಲರ್ ಬೇಲ್ ಮೇಲೆ ದರ್ಶನ್ ಹೊರಗಡೆ ಇದ್ದಾರೆ. ಮೈಸೂರಿಗೆ ಹೋಗಬೇಕು ಅಂತ ಪರ್ಮಿಷನ್ ತಗೊಂಡ್ರು, ಎಲ್ಲವೂ ಕೂಡ ಆಯ್ತು. ಈಗ ಜಪ್ತಿ ಮಾಡ್ಕೊಂಡಿದ್ದಂಥ ಹಣವನ್ನ ರಿಲೀಸ್ ಮಾಡಿ ಅಂತ ದರ್ಶನ್ ಅಪ್ಲಿಕೇಶನ್ ಹಾಕಿದ್ರು, ಅರ್ಜಿ ಹಾಕಿದ್ರು, ಅದರ ವಿಚಾರಣೆ ಇದೆ. ಈ ಸಂಬಂಧ ಏನೆಲ್ಲ ಮಾಹಿತಿ ಇದೆ ವೆಂಕಟೇಶ್? ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಗೊಂಡಂತೆ ಈಗಾಗಲೇ ಏನು ಹಣವನ್ನ ಜಪ್ತಿ ಮಾಡಿದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಮೋಹನ್ ರಾಜ್ ಅವರಿಂದ ಕೂಡ ನಾನು ಹಿಂದೆ ಮೇ ತಿಂಗಳಲ್ಲೇ ಕೂಡ ಹಣವನ್ನ ಪಡೆದುಕೊಂಡಿದ್ದೆ ಅಂತ ಕೂಡ ಹೇಳಿದ್ರು. ಅವರಿಗೂ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಅವರು ಕೂಡ ಬಂದು ಏನು ಒಂದು ತಮ್ಮ ಮಗಳ ಒಂದು ಆಲ್ಬಮ್ ಸಾಂಗ್ ವಿಚಾರವಾಗಿ ಹಣವನ್ನ ಕೊಟ್ಟಿದ್ದೆ ಅಂತ ಹೇಳಿದ್ರು. ಸೊ ಅದಾದ ಬಳಿಕ ಏನು ಇನ್ನು ಉಳಿದಂತ 37 ಲಕ್ಷ ರೂಪಾಯಿ ಹಣ ಇತ್ತು, ವಶಪಡಿಸಿಕೊಂಡಿದ್ರು. ಸೊ ಹಣವನ್ನು ಕೂಡ ಈಗ ಅದನ್ನ ವಶಪಡಿಸಿಕೊಳ್ಬೇಕಾದ್ರೆ ಅದಕ್ಕೆ ದಾಖಲೆಗಳನ್ನ ಕೊಡಬೇಕು. ಸದ್ಯ ಪೊಲೀಸರು ಸೀಸ್ ಮಾಡಿರುವಂತಹ ಹಣ ಏನಿದೆ ಅದು ನಮಗೆ ಸೇರಿದ್ದು, ಅದಕ್ಕೆ ಪೂರಕವಾದಂತ ದಾಖಲೆಗಳಿದೆ, ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ಮನವಿಯನ್ನ ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಅವರ ಪರ ವಕೀಲರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಇದಕ್ಕೆ ಐಟಿ ಇಲಾಖೆ ಏನಾದ್ರೂ ಆಕ್ಷೇಪಣೆ ಸಲ್ಲಿಸುವ ಆಗಿದ್ರೆ ಅದಕ್ಕೆ ಏನು ಅರ್ಜಿಯನ್ನು ಕೂಡ ಹಾಕೋಬಹುದು ಅಂತ ಹೇಳಿ ಹೈಕೋರ್ಟ್ ಒಂದು ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಯಾಕಂದ್ರೆ ಈ ಹಣ ಏನಿದೆ ಈ ಒಂದು ಕೊಲೆಯ ಕೃತ್ಯಕ್ಕೆ ಬಳಸಿದ್ದು ಅಂತ ಹೇಳಿ ಪೊಲೀಸರು ವಶವನ್ನ ಪಡಿಸ್ಕೊಂಡಿದ್ರು ಅಂತ ಹೇಳಿದ್ರು. ಆದ್ರೆ ಈ ಹಿಂದೆ ಕೂಡ ಅದನ್ನ ಪಡೆದುಕೊಂಡಿದ್ರು. ಆ ಹಣದ ಮೂಲ ಎಲ್ಲಿಂದ ಬಂತು ಏನು ಅನ್ನೋದ್ರ ಬಗ್ಗೆ ಕೂಡ ಕೇಳಿದ್ರು. ಆದ್ರೆ 37 ಲಕ್ಷ ಏನು ಉಳಿದ ಅಮೌಂಟ್ ಇತ್ತು ಅದು ಕೊಲೆ ಆರೋಪಿಗಳಿಗೆ ಈಗಾಗಲೇ ಹಂಚಿಕೆಯನ್ನ ಮಾಡಲಾಗಿದೆ. ಸೊ ಆ ಹಣದಲ್ಲಿ ಕೂಡ ಎಲ್ಲರೂ ಶೇರ್ ಅನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಮೂಲ ಯಾವುದು, ಅದು ಹಣ ಎಲ್ಲಿಂದ ಬಂತು ಅಂತ ಹೇಳಿ ಕೂಡ ಕೇಳುವ ಸಾಧ್ಯತೆ ಇದೆ. ಅಂದ್ರೆ 40 ಲಕ್ಷ ರೂಪಾಯಿ ಹಣ ಏನಿದೆ ಅದಕ್ಕೆ ಮೋಹನ್ ರಾಜ್ ಅವರನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಉಳಿದ ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಈಗ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆಗಳಿರುವಂತದ್ದು. ಸದ್ಯಕ್ಕೆ ಇದರ ಅರ್ಜಿ ವಿಚಾರಣೆ ಕೂಡ ಮಧ್ಯಾಹ್ನ ಬರುವಂತದ್ದು. ಸಿಂಧೂರ, ಈ ಹಣ ವಾಪಸ್ ಸಿಗುತ್ತಾ ಅಥವಾ ಇದಕ್ಕೆ ದಾಖಲೆಗಳೇನಾದ್ರೂ ಕೊಡ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.